ಸಂಜೆಯ ಪ್ರಾರ್ಥನೆಗೆ ಕೂಡಿ ಬಂದಿರುವಂಥ ಎಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನು ತಾತಿ ನಿನ್ನ ಪುನ ಮನಸ್ಸಿನಿಂದ, ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾತಿ ನಿನ್ನ ಪೂರ್ಣ ಮನಸ್ಸಿನಿಂದ, ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಹಾಲೆಲೂಯ ಆರಾಧನೆ 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 ಆರಾಧನೆ. ಯೆಹೋವ ರಫಾ ಯೆಹೋವ ರಫಾ, ಆರೋಗ್ಯ ನೀಡಿರುವೆ. ಯೆಹೋವ ರಫಾ ಯೆಹೋವ ರಫಾ, ಆರೋಗ್ಯ ನೀಡಿರುವೆ. ನನಗೆ ಆರೋಗ್ಯ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿನಿಂದ, ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಲಾರ್ಡ್, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಬಲಕ್ಕಾಗಿ ಸ್ತೋತ್ರ, ನೀನು ಮಾಡುವಂಥ ಎಲ್ಲ ಅದ್ಭುತಗಳಿಗೆ ಸ್ತೋತ್ರ. ಕರ್ತನೆ ಸ್ವಾಮಿ, ಕೇಳುವಂಥ ಮಕ್ಕಳು ಪ್ರತಿಯೊಬ್ಬರು ಪ್ರೊಟೆಕ್ಟ್ ಆಗಲಿ ಕರ್ತನೆ ಸ್ವಾಮಿ. ದೇವರೇ, ಕೇಳುವಂಥ ಮಕ್ಕಳು ಪ್ರತಿಯೊಬ್ಬರು ಕರ್ತನೆ ಸ್ವಾಮಿ ಸಂಧಿಸಲ್ಪಡಲಿ ಕರ್ತನೆ ಸ್ವಾಮಿ. ಅವರು ಆರೋಗ್ಯದಾಯಕರಾಗಿದ್ದಾರೆ ಕರ್ತನೆ ಸ್ವಾಮಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೆ, ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ ಸ್ವಾಮಿ, ನಾನು ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ಎಂಬುದಾಗಿ. ಕರ್ತನೆ, ನಿನ್ನ ವಾಕ್ಯದ ಪ್ರಕಾರ ನೀವು ನಡೆಸುತ್ತೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪಾದರೆ ಕರ್ತನೆ ಸ್ವಾಮಿ, ಅಪ್ಪಾದರೆ ಕರ್ತನೆ ಸ್ವಾಮಿ, ನಾವು ವಾಕ್ಯಕ್ಕೆ ಕೇಳುವಾಗ ಕರ್ತನೆ ಸ್ವಾಮಿ ನಮ್ಮ ಅಂತರ್ಯಂದ್ರಿಗಳು ಬೆಳಗಲ್ಪಡಲಿ ಕರ್ತನೆ ಸ್ವಾಮಿ. ಅಪ್ಪಾದೇವ್ರೆ, ನಿನ್ನ ನಾಮದಲ್ಲಿ ಕರ್ತನೆ ಸ್ವಾಮಿ ನಾವು ವಾಕ್ಯವನ್ನು ಕೇಳುವಾಗ ಕರ್ತನೆ, ನಿನ್ನ ವಾಕ್ಯವನ್ನು ನಾವು ಕೇಳುವ ಥರ ಆಗಿದ್ದೇವೆ ಕರ್ತನೆ. ನಮ್ಮ ವಾಕ್ಯವನ್ನು ಕೇಳುವಾಗ ಕರ್ತನೆ ನಮ್ಮ ಕಿವಿಗಳು ತೆರೆಯಲ್ಪಡಲಿ, ನಮ್ಮ ಕಣ್ಣುಗಳು ತೆರೆಯಲ್ಪಡಿ, ನಾವು ನಿನ್ನಿಂದ ಕೇಳಲು ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಆನ್ಲೈನ್ ಕೂಡಿ ಬಂದಂಥ ಎಲ್ಲ ದೇವ ಜನರಿಗೂ ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈಗ ನಾವು ದೇವರ ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡುವವರಾಗಿರೋಣ. ಇಲ್ಲಿ 1 ಥೆಸಲೋನಿಕದವರ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಿಂದ 13ನೇ ವಚನವರೆಗೂ ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮ ಒಳಗೆ ಸಮಾಧಾನವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಒಂದು ಆತ್ಮಗಾಗಿ ಎಷ್ಟು ಪ್ರಯಾಸ ಪಡುವಾಗ, ಆತ್ಮಗಾಗಿ ನಾವು ಪ್ರಯಾಸ ಪಡುವಾಗ ನಮ್ಮ ಪರವಾಗಿ
ದೇವರು ಪ್ರಯಾಸ ಪಡುತ್ತಾರೆ. ಇವತ್ತು ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಅದರಲ್ಲಿ ತುಂಬ ಪ್ರಯಾಸ ಇರುತ್ತೆ. ಇದೇ ರೀತಿ ನಾವು ನೋಡುವಾಗ ಕರ್ತನ ಕಾರ್ಯಗಳಲ್ಲಿ, ದೇವರ ವಿಷಯದಲ್ಲಿ, ದೇವರ ಸಭೆ ಕಟ್ಟುವ ವಿಷಯದಲ್ಲಿ, ದೇವರ ಸುವಾರ್ತೆ ಸಾರುವ ವಿಷಯದಲ್ಲಿ, ದೇವರ ಪ್ರತಿಯೊಂದು ಮೀಟಿಂಗು ನಡೆಯಿಸುವಂಥ ಎಲ್ಲ ವಿಷಯದಲ್ಲೂ ಕೂಡ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು, ಈಗ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮನ್ನು ಸಭೆ ನಡೆಸುವಂತಹ ಸಭಾಪಾಲಕರಿಗೆ ನೀವು ಅಧೀನರಾಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವ ನಂಬಿಕೆ ಸ್ತೋತ್ರವಾಗಲಿ. ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ. ಯಾರು ಬುದ್ಧಿ ಹೇಳುತ್ತಾರೆ? ಜ್ಞಾನ ಎಂಬಾಕೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಸ್ವಂತ ಕೈಯಿಂದ ಮುರಿದು ಬಿಡುವಳು ಎಂಬುದಾಗಿ ಹೇಳ್ತದೆ. ಪ್ರತಿಯೊಂದರಲ್ಲೂ ಕೂಡ ನಾವು ಜ್ಞಾನವಂತರಾಗಿ ನಾವು ಜೀವಿಸಬೇಕು. ಅಜ್ಞಾನವಾಗಿ ನಡೆಯುವವರಿಗೆ ಜ್ಞಾನವನ್ನು ಕೂಡ ನಾವು ಬೋಧನೆ ಮಾಡಬೇಕು. ಬೋಧನೆ ಮಾಡುವಾಗ ಅವರಲ್ಲಿರುವಂಥ ಅಜ್ಞಾನ ಕೂಡ ದೂರ ಆಗತ್ತೆ. ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ, ಯಾರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಯಾರು ನಮಗೋಸ್ಕರ ಪ್ರಯಾಸ ಪಡ್ತಾರೆ, ಯಾರು ನಮಗೋಸ್ಕರ ಕಷ್ಟಪಡ್ತಾರೆ, ಅವರಿಗೆ ನಾವು ಪ್ರತಿದಿನ ಪ್ರೀತಿಯಿಂದ ಬಹಳವಾಗಿ ಸನ್ಮಾನಿಸಬೇಕು. ವಾಕ್ಯ ಹೇಳುತ್ತದೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ನಿಮಗಿಂತ ಹಿರಿಯರನ್ನು ಕೂಡ ನೀವು ಸನ್ಮಾನಿಸಿರಿ, ಸನ್ಮಾನಿಸುವಾಗ ನಿಮಗೆ ಮೇಲಾಗುತ್ತದೆ ಎಂಬುದಾಗಿ ವಾಕ್ಯ ನೋಡ್ತೇವೆ. ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ, ನಿಮ್ಮೊಳಗೆ ಸಮಾಧಾನವಾಗಿರಲಿ. ಸಮಾಧಾನವಿಲ್ಲದಿರುವಂಥ ಎಷ್ಟೋ ಕುಟುಂಬ ಇದ್ದಾವೆ, ಎಷ್ಟೋ ಊರಿದೆ, ಎಷ್ಟೋ ಮನೆ ಇದೆ. ಎಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ಸಮಾಧಾನ ಕೂಡ ಹೊಂದಿಕೊಳ್ಳುವ ಹಾಗೆ ದೇವರಲ್ಲಿದ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ಸ್ವರ್ಗೀಯ ತಂದೆಯಾದ ದೇವರೇ ಸ್ತೋತ್ರ. ನಿನ್ನ ನಾಮದಲ್ಲಿ ಕರ್ತನೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಕರ್ತನೆ 5ನೇ ಅಧ್ಯಾಯ 12-13 ವಚನವು ಕೂಡ ದೇವರೇ ಧ್ಯಾನ ಮಾಡಲಿಕ್ಕೆ ದೇವರೇ ನೀವು ಸಹಾಯ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದರ ಮೂಲಕ ಸ್ವಾಮಿ ಕರ್ತನೆ ನಿನ್ನ ನಾಮ ಮಹಿಮೆಯಾಗಲಿ ಕರ್ತನೆ ಸ್ತೋತ್ರ. ಯಾರ್ಯಾರು ಕೇಳ್ತಾ ಇದ್ದಾರೆ ಸ್ವಾಮಿ, ಅವರ ಮನೆಯಲ್ಲಿ ದೇವರೇ ಸಮಾಧಾನ ಕೂಡ ಹೊಂದಿಕೊಳ್ಳುವಾಗ ದೇವರೇ ನೀವು ಸಹಾಯ ಮಾಡಪ್ಪ. ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ ನೀನಾಗಿದ್ದು ಸ್ವಾಮಿ, ಎಲ್ಲ ವಿಷಯದಲ್ಲಿ ದೇವರೇ ಸಮಾಧಾನದಿಂದ ಹೊಂದಿಕೊಳ್ಳುವಾಗ ದೇವರೇ ನೀವು ಸಹಾಯ ಮಾಡಿರಿ. ಪ್ರತಿಯೊಬ್ಬರಲ್ಲಿ ದೇವರೇ ನೀವಿದ್ದು ಕಾರ್ಯ ಮಾಡಿರಿ ಪವಿತ್ರಾತ್ಮ ಸ್ತೋತ್ರ. ಎಲ್ಲರಲ್ಲಿ ನೀವಿದ್ದು, ಎಲ್ಲರ ಕುಟುಂಬದಲ್ಲಿ, ಎಲ್ಲ ಸಭೆಯಲ್ಲೂ ಕೂಡ ನೀವಿದ್ದು ಸ್ವಾಮಿ, ಎಲ್ಲ ವಿಷಯದಲ್ಲೂ ಕೂಡ ನೀವಿದ್ದು ದೇವರೇ ನೀವು ಕಾಪಾಡಿ ನಡೆಸಿರಿ ಎಂಬುದಾಗಿ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಸ್ತುತಿ ಗಾನ ಮಾನ ಮಹಿಮಸ ನಿಮ್ಮೊಬ್ಬರ ಪರಲೋಕದಲ್ಲಿ ಜೀವಂತವಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ತಾಂಡಿಸ್ತರಿಗೆ ತಂದೆ. ಆಮೇನ್, ಆಮೇನ್, ಆಮೇನ್. ದೇವನಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನ ಯಾರ್ಯಾರ ಬರ್ತಡೇ ಇದೆ, ಯಾರ್ಯಾರ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ, ಆ ವಿಷಯಗಳಿಗಾಗಿ ನಮ್ಮ ಮಧ್ಯದಲ್ಲಿ ಮಿಶಿಕ್ ಅವರು ಪ್ರಾರ್ಥನೆ ಮಾಡ್ತಾರೆ. ಯಾರ್ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ಕರ್ತನೆ ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಕರ್ತನೆ. ನಾನು ನಂಬುತ್ತೇನೆ ಯೇಸುವೇ ನಮ್ಮ ಕರ್ತನೆ ಎಂದು. ಕರ್ತನೆ ಸ್ವಾಮಿ ನಿನ್ನ ನಾಮದಲ್ಲಿ ಯಾರ್ಯಾರು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೋ, ಯಾವ್ದಾದ್ರು ಮದುವೆ ವಾರ್ಷಿಕೋತ್ಸವನ ಆಚರಿಸ್ತಾ ಇದ್ದಾರೋ ಕರ್ತನೆ, ಅವರೆಲ್ಲರನ್ನು ಕರ್ತನೆ ಸುಮ್ಮನೆ ಶುಭಾಶಯ ಕೋರ್ತಾ ಇದ್ದೇನೆ ದೇವರ. ಅವರೆಲ್ಲರನ್ನು ಕರ್ತನೆ ಸ್ವಾಮಿ ಅಪಾದರೆ ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡಿ ನಡೆಸಬೇಕೆಂಬುದಾಗಿ ನಾ ಪ್ರಾರ್ಥಿಸ್ತಾ ಇದ್ದೇನೆ ದೇವ. ಕರ್ತನೆ ಎಲ್ಲ ಘನಮಾನ ಮಹಿಮೆ ನಮಗೆ ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಇದೇ ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸುವುದಾದರೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಚಾನಲ್ ಹೆಸರು ಪಾಸ್ಟರ್ ಪರಶುರಾಮ್ ಅಂತ ಹೇಳಿ ಕ್ಲಿಕ್ ಮಾಡಿ. ಯೂಟ್ಯೂಬ್ನಲ್ಲಿ ದೇವರು ನಿಮ್ಮನ್ನು ಹೇರಳವಾಗಿ ಕಾಪಾಡಿ ನಡೆಸಲಿ. ಆಮೇಲೆ ಗುಡ್ ನೈಟ್, ವಿ ಲವ್ ಯು, ಬೈ ಬಾಯ್.